ಇಲ್ಲಿರುವ ಪ್ರತಿಯೊಬ್ಬರು ಕಲಾವಿದರು ಅವ್ರವ್ರ ಪಾತ್ರಗಳನ್ನ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಲಾಸ್ಟ್ ಟೈಮ್ ಹೇಳ್ದಂಗೆ ಏನು ಮಾತಾಡ್ತೀನಿ ಗೊತ್ತೇ ಆಯ್ತಲ್ವಲ್ಲ ಸರ್, ಯಾಕೋ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ಬರ್ತಲ್ಲ, ಓಕೆ. ಎಸ್, ನಮ್ಮ ಸಿನಿಮಾ ಶೂಟಿಂಗಲ್ಲಿ ಸುಧಮ್ಮ ಆಗಿರ್ಬೋದು, ಹಾಗೆ ಹನುಮಕ್ ಅಂತ ಇಬ್ಬರಿದ್ರು. ಇವರು ನಮ್ಮ ಸಿನಿಮಾದ ಎರಡು ಅಂದರೆ ಪಿಲ್ಲರ್ ಆಗಿ ನಿಂತ್ಕೊಂಡು ನಮ್ಮ ಕಂಪ್ಲೀಟ್ ಸೆಟ್ನ ನೋಡ್ಕೊಂಡಿದ್ರು. ಸುಧಮ್ಮ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಮನೆ ಮಕ್ಕಳ ಥರ ಇವರು, ಕಲಾವಿದ್ರ ಥರ ಯಾವತ್ತೂ ಇರಲಿಲ್ಲ. ಮನೆ ಮಕ್ಕಳ ಥರ ಎಲ್ರಿಗೂ ಊಟ ತಿಂಡಿ ಎಲ್ಲದ್ರ ಬಗ್ಗೆನೂ ಕೇರ್ ತಗೊಂಡು ನಮ್ಮ ಸಿನಿಮಾ ಕಂಪ್ಲೀಟ್ ಟೀಮ್ ಜೊತೆಗೆ ಆ್ಯಂಬಿಯನ್ಸ್ನ ನಗ್ನಗ್ತಾ ಫ್ಯಾಮಿಲಿ ರಿಲೇಷನ್ಶಿಪ್ ಥರ ಇಟ್ಟಿದ್ರು. ನಿಮಗೂ ಹಾಗೂ ಅನುಮಕ್ಕೂ ತುಂಬ ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಇರೋಣ ಯಾವತ್ತೂ ಮರೆಯಲ್ಲ ನಾವು ನಮ್ಮ ತಂಡದವರು. ನಿಮ್ಮಿಂದ ತುಂಬ ಹೆಲ್ಪ್ ಆಗಿದೆ ನಮಗೆ. ಹಾಗೆ ಸಿನಿಮಾ ಸೆಪ್ಟೆಂಬರ್ 19 ಬರ್ತಾ ಇದೆ. ಈಗ ಆಲ್ರೆಡಿ ಮೈಸೂರು ಪೇಡ್ ಪ್ರೀಮಿಯರ್ ಶೋ ನಾಳೆ ನಡೀತಾ ಇದೆ. ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಈಗ 19th ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೋಡಿ, ಅರಸಿ, ಆರೈಸಿ, ಆಶೀರ್ವದಿಸಿ. ನೀವು ಕೊಡೋ ದುಡ್ಡಿಗೆ ಮೋಸ ಅಂತೂ ಆಗಲ್ಲ ಅಂತ ನಮ್ಮ ತಂಡದ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಸಿನಿಮಾ, ಕಂಟೆಂಟ್ ಸಿನಿಮಾಗಳಿಗೆ ತುಂಬ ಆಡಿಯನ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಿನಿಮಾಕ್ಕೂ ನಿಮ್ಮ ಸಪೋರ್ಟು, ಪ್ರೋತ್ಸಾಹ, ಸಾಥ್ ಇರಲಿ ಅಂತ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೆಪ್ಟೆಂಬರ್ 19ಕ್ಕೆ ಬರ್ತಾ ಇದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ರಶ್ಮಿತಾ ಅವರೇ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನೀವೆಲ್ಲ ಇವತ್ತು ನಮ್ಮ ಜೊತೆಲಿರೋದು ನಮಗೆ ತುಂಬ ಖುಷಿ ಇದೆ. ತುಂಬ ಧನ್ಯವಾದ ನೀವೆಲ್ಲ ಬಂದಿರೋದಕ್ಕೆ. ನಾನು ತುಂಬ ಮುಖ್ಯವಾಗಿ ನೆನಪಿಸ್ಕೊಳ್ಬೇಕಿರೋದು ಡೆಫಿನೆಟ್ಲಿ ಮಹಾಂತೇಶ್ ಅವ್ರನ್ನೇ. ಯಾಕೆಂದರೆ ಮಹಾಂತೇಶ್ ಅವ್ರ ರೆಫರೆನ್ಸ್ ಇಲ್ಲದೆ ನಾನು ಈ ಸಿನಿಮಾದಲ್ಲಿ ಪೋಸ್ಟರಲ್ಲಿ ಇರೋಕ್ಕೆ ಇವತ್ತು ಆಗ್ತಾ ಇರಲಿಲ್ಲ. ಅದನ್ನು ಸೂಟ್ ಆಗ್ತೀನಿ ಅಂತ ನಾನು ಚೂಸ್ ಮಾಡಿದ್ದು ನಮ್ಮ ಡೈರೆಕ್ಟರ್ ದೀಪು ಅವರು. ದೀಪು ಅವರೇ ತುಂಬ ಧನ್ಯವಾದ ನನಗೆ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ನನ್ನ ಕನ್ನಡ ಡೆಬ್ಯೂ ಇಂಥ ಒಳ್ಳೆ ಕ್ಯಾರೆಕ್ಟರ್ ಕಡೆಯಿಂದ ಮಾಡ್ತಿರೋದು ನಂಗೆ ತುಂಬ ಖುಷಿ ಇದೆ. ತುಂಬ ಧನ್ಯವಾದ. ನನ್ನ ಮೇಲೆ ನಂಬಿಕೆ ಇಟ್ಟು ಕ್ಯಾರೆಕ್ಟರ್ ಮಾಡಿಸಿದ್ದೀರಾ. ಅದೇ ರೀತಿ ಮಹಾಂತೇಶ್, ಥ್ಯಾಂಕ್ ಯು ನನ್ನ ರೆಫರ್ ಮಾಡಿದ್ದಕ್ಕೆ. ನೀವಿಬ್ಬರು ಇಲ್ಲದೆ ಇದ್ದಿದ್ರೆ ನಾನು ಇವತ್ತು ಅವರಿಬ್ಬರಿಂದ ನನ್ನ ಕನ್ನಡ ಸಿನಿಮಾ ಹೊರಗೆ ಬರ್ತದೆ, ನಾನು ಈ ಕ್ಯಾರೆಕ್ಟರ್ ಆಗಿದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಇದೆಲ್ಲದಕ್ಕೂ ಸಪೋರ್ಟ್ ಮಾಡಿದ್ದು ನಮ್ಮ ಪ್ರೊಡ್ಯೂಸರ್ ಮೇಘಶ್ರೀ ಅವರು, ಹಾಗೆ ಅದ್ರ ಜೊತೆಗೆ ನಿಂತಿರೋದು ರಾಜೇಶ್ ಸರ್ ಅವರು. ನಿಮ್ಮಿಬ್ಬರಿಗೂ ತುಂಬ ಧನ್ಯವಾದ. ಈ ಬ್ಯಾನರಲ್ಲಿ ನಾನು ಹೊರಗೆ ಬರ್ತಾ ಇರೋದು ಕನ್ನಡ ಇಂಡಸ್ಟ್ರಿಗೆ ನಂಗೆ ಭಾಳ ಖುಷಿ ಇದೆ. ತುಂಬ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಮುಂದೆ ಇನ್ನೂ ಹೆಚ್ಚು ಸಿನಿಮಾಗಳನ್ನ ನಾವೆಲ್ಲ ಸೇರಿ ಮಾಡ್ಬೇಕು ಅನ್ನೋದು ನನಗೆ ಆಸೆ ಪರ್ಸನಲಿ. ಸೊ ರಾಜೇಶ್ ಸರ್ ನೀವು ಹೀರೋ ಆಗ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ ತುಂಬ ಕಡೆಯಿಂದ. ಸೊ ಮುಂದಿನ ಸಿನಿಮಾಗಳು ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಇವಾಗೇನೆ ನಿಮ್ಗೆ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ರು ಸರ್. ಅಲ್ಲ, ರಾಜೇಶ್ ಸರ್ಗೆ ನಾನು ಮ್ಯಾಚ್ ಆಗ್ಬೇಕಲ್ಲ, ಅವ್ರ ಚಾರ್ಮ್ ಬೇರೆ, ನಾನು ಅಷ್ಟೆಲ್ಲ ಅವ್ರಿಗೆ ಮ್ಯಾಚ್ ಆಗೋಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಇಲ್ಲ. ಬಟ್ ರಾಜೇಶ್ ಸರ್, ನಾವೆಲ್ಲ ಸೇರಿ ಇನ್ನೂ ಹೆಚ್ಚು ಸಿನಿಮಾಗಳು ಈ ಥರ ಮಾಡಬೇಕು ಅನ್ನೋದು ನಮ್ಮ ಆಸೆ. ನಾವೆಲ್ಲ ಇರ್ತೀವಿ. ಹಾಗೆ ನಮಗೆ ಇವತ್ತು ಸಪೋರ್ಟ್ ಮಾಡಿ ಬಂದಿರೋ ಎಲ್ಲ ಇಂಡಸ್ಟ್ರಿ ಅವರಿಗೂ ತುಂಬ ಧನ್ಯವಾದ. ನೀವೆಲ್ಲ ನಮ್ಮ ಜೊತೆ ಇರೋದ್ರಿಂದ ನಮ್ಮ ಸಿನಿಮಾ ಮುಂದೆ ಹೋಗುತ್ತೆ ಅನ್ನೋದು ನಮಗೆ ಗ್ಯಾರಂಟಿ ಇದೆ. ಸುಧಾಮ, ಥ್ಯಾಂಕ್ ಯು ಬಂದಿದ್ದಕ್ಕೆ. ಹನುಮಮ್ಮ ಮತ್ತು ಸುಧಾಮ ಅವರು ಇವತ್ತು, ಹನುಮಮ್ಮ ಇಲ್ಲ, ನಮ್ಮ ಜೊತೆ ಇರಲಿಲ್ಲ. ಬಟ್ ಅವರಿಬ್ಬರ ಬಗ್ಗೆ ನಾನು ಪರ್ಸನಲಿ ಒಂದು ಏನು ಹೇಳಬೇಕು ಅಂದರೆ, ನನ್ನ ಶೂಟಿಂಗ್ ಟೈಮಲ್ಲಿ ನನ್ನ ಅವ್ರ ಮಗಳಂಗೆನೇ ನೋಡಿದ್ದಾರೆ. ಸೊ ಸಿನಿಮಾದಲ್ಲಿ ಮಾತ್ರ ನಾನು ಅವ್ರಿಗೆ ಮಗಳಾಗಿಲ್ಲ, ನಿಜ ಜೀವನದಲ್ಲೂ ನನ್ನ ಹಾಗೆ ನೋಡ್ಕೊಂಡಿದ್ದೀರ. ತುಂಬ ಧನ್ಯವಾದ. ಹಾಗೆ ನಮ್ಮೆಲ್ಲ ಕಲಾವಿದರು ನಮ್ಮ ಜೊತೆ, ಪಿ ಡಿ ಸರ್, ರಘು ಸರ್, ಮಾಧವ್ ಸರ್, ಇವತ್ತು ಇರೋ ಎಲ್ಲ ಕಲಾವಿದರಾಗಲಿ, ಚಿಲ್ಲರ್ ಅವರು, ಸುಜಿತ್ ಅವರು, ನಮ್ಮ ಜೊತೆ ಇವತ್ತು ಇಲ್ಲದೇ ಇರೋ ಕಲಾವಿದರಾಗಲಿ, ನನ್ನ ಸಿನಿಮಾದಲ್ಲಿ ಇರೋ ಎಲ್ಲ ಕಲಾವಿದರಿಗೂ ನನ್ನ ಧನ್ಯವಾದ. ನಿಮ್ಮೆಲ್ಲರಿಂದ ನಾನು ತುಂಬ ಕಲ್ತಿದ್ದೀನಿ. ಸೊ ನೀವೆಲ್ಲ ಬಂದು ನಾವು ಹೇಗೆ ಎಂಜಾಯ್ ಮಾಡಿದ್ದೀವಿ ಸಿನಿಮಾ ಮಾಡುವಾಗ, ಅದನ್ನು ಥಿಯೇಟ್ರಲ್ಲಿ ಕೂತ್ಕೊಂಡು ನಮ್ಮ ಜೊತೆ ಎಂಜಾಯ್ ಮಾಡಬೇಕು ಅನ್ನೋದೇ ನಮ್ಮ ಆಸೆ. 19 ಸೆಪ್ಟೆಂಬರ್ ಅರಸೈನ ಪ್ರೇಮ ಪ್ರಸಂಗ ನಿಮ್ಮೊಂದಿಗೆ ನಾವು ಬರ್ತಾ ಇದ್ದೀವಿ. ತುಂಬ ಧನ್ಯವಾದ. ಎಲ್ಲರೂ ಬನ್ನಿ, ಥಿಯೇಟರಲ್ಲೇ ಸಿನಿಮಾ ನೋಡಿ ನಮ್ಮ ಜೊತೆ ನೀವು ಕೂತ್ಕೊಂಡು ಎಂಜಾಯ್ ಮಾಡಿ. ಥ್ಯಾಂಕ್ ಯು.